ವಿಜಯಪುರ ಭಾರತ ರತ್ನ ಡಾ. ಭೀಮ್ರಾವ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನ ಶಿಲ್ಪಿ ಮಾತ್ರವಲ್ಲದೆ ನ್ಯಾಯಶಾಸ್ತ್ರಜ್ಞರಾಗಿ, ಅರ್ಥಶಾಸ್ತ್ರಜ್ಞರಾಗಿ, ಸಮಾಜ ಸುಧಾರಕರಾಗಿ, ಮಹಿಳೆಯರು, ದಲಿತರು, ಅಲ್ಪಸಂಖ್ಯಾತರು ಸೇರಿದಂತೆ ಅಸ್ಪೃಶ್ಯತೆ, ಅಸಮಾನತೆಯ ವಿರುದ್ಧ ದಿಟ್ಟತನದಿಂದ ಹೋರಾಡಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಸಿಗುವಂತೆ ಮಾಡಿದ ಮಹಾನ್ ಮಾನವತಾವಾದಿ. ಅಂಬೇಡ್ಕರ್ ಅವರ ಹೋರಾಟದ ಫಲವಾಗಿ ಇಂದು ದೇಶಾದ್ಯಂತ ಕೋಟ್ಯಂತರ ಮಂದಿ ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಿದ್ದಾರೆ ಎಂದು ಪುರಸಭೆ ಅಧ್ಯಕ್ಷರಾದ ಭವ್ಯ ಎಸ್. ಮಧು ಹೇಳಿದರು. ವಿಜಯಪುರ ಪಟ್ಟಣದ ಬಸ್ಸು ನಿಲ್ದಾಣದ ಕರ್ನಾಟಕ ರಾಜ್ಯ ಅಂಬೇಡ್ಕರ್ ರಕ್ಷಣಾ ಸಮಿತಿ ವತಿಯಿಂದ ಅಂಬೇಡ್ಕರ್ ಪ್ರತಿಮೆ ಮಾಲಾರ್ಪಣೆ ಮಾಡುವ ಮೂಲಕ ಅಂಬೇಡ್ಕರ್ ಪರಿನಿರ್ವಾಣ ದಿನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಅಂಬೇಡ್ಕರ್ ರಕ್ಷಣಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಸಿ. ಶ್ರೀನಿವಾಸ್ ಮಾತನಾಡಿ, ವಿಜಯಪುರ ಬಸ್ ನಿಲ್ದಾಣಕ್ಕೆ ಡಾ. ಅಂಬೇಡ್ಕರ್ ಬಸ್ ನಿಲ್ದಾಣ ಎಂದು ನಾಮಕರಣ ಮಾಡುವಂತೆ ಪುರಸಭಾ ಅಧ್ಯಕ್ಷರಿಗೆ ಮನವಿ ಸಲ್ಲಿಸಿ ಮಾತನಾಡಿ, 1891 ಏಪ್ರಿಲ್ 14 ಜನಿಸಿದ ಬಾಬಾ ಸಾಹೇಬರು ಅಸಮಾನತೆಯೇ ಮೇಲೈಸುತ್ತಿದ್ದ ಕಾಲದಲ್ಲಿ ತಾನು ಅನುಭವಿಸಿದ ನೋವು, ಯಾತನೆಗಳು ಮುಂದಿನ ಜನಾಂಗಕ್ಕೆ ಸಿಗಬಾರದು ಅನ್ನುವ ದೃಷ್ಟಿಯಿಂದ ನಿರಂತರವಾಗಿ ಅಧ್ಯಯನ ಮಾಡಿ, ಅಸ್ಪೃಶ್ಯತೆ, ಅಸಮಾನತೆ, ತಾರತಮ್ಯದ ವಿರುದ್ಧ ಹೋರಾಡಿ ಪ್ರತಿಯೊಬ್ಬರ ಹಕ್ಕುಗಳಿಗಾಗಿ ನ್ಯಾಯ ಮಂಡನೆ ಮಾಡಿದವರು. ಈ ನೆಲದ ಪ್ರತಿಯೊಂದು ವಿಚಾರಗಳ ಬಗ್ಗೆಯೂ ಸ್ಪಷ್ಟವಾದ ಅರಿವಿದ್ದ ಪರಿಣಾಮ ದೇಶಕ್ಕೆ ಬಲಿಷ್ಠ ಮತ್ತು ಶ್ರೇಷ್ಠ ಸಂವಿಧಾನವನ್ನು ನೀಡಿದರು. ಜೀವನ ಪರ್ಯಂತ ಸಮಾಜದ ಅಭ್ಯುದಯಕ್ಕಾಗಿ ಚಿಂತಿಸಿದ ಬಾಬಾ ದೇಹತ್ಯಾಗ ಮಾಡಿದರು ಎಂದರು. ಕಾರ್ಯಕ್ರಮದಲ್ಲಿ ಪುರಸಭಾ ಸದಸ್ಯರಾದ ವಿ. ನಂದಕುಮಾರ್ ಹಾಗೂ ಕಾಂಗ್ರೆಸ್ ಯುವ ಮುಖಂಡ ಮಧು ಹಾಗೂ ಕೆ. ವೆಂಕಟೇಶ್ ಮತ್ತು ರಕ್ಷಣಾ ಸಮಿತಿಯ ಆಟೋ ಸುರೇಶ್, ಆಟೋ ಮುನಿರಾಜ್, ಬಾನಚಂದ್ರ ಪದಾಧಿಕಾರಿಗಳು ಹಾಜರಿದ್ದರು. ಅಂಬೇಡ್ಕರ್ ಅವರ ಪುಣ್ಯಸ್ಮರಣೆ ಈ ದಿನ 69ನೇ ಅಂಬೇಡ್ಕರ್ ಅವರ ಪುಣ್ಯಸ್ಮರಣೆಯನ್ನು ಆಚರಿಸ್ತಾ ಇದ್ದೀವಿ. ಇವತ್ತು ಏನು ನಾವು ಸಂವಿಧಾನ ಶಿಲ್ಪಿ ಅಂತ ಅವ್ರನ್ನ ಮರೆಯೋ ದಿನ ಅಂತ ಅಲ್ವೇ ಅಲ್ಲ, ಸಂವಿಧಾನ ಇದುವರೆಗೂ ಜೀವಂತವಾಗಿದೆ. ನಾವು ಇವತ್ತು ಬಂದು ಇದೇ ಸ್ಟೇಜ್ ಮೇಲೆ ಅವ್ರಿಗೆ ಹಾರ ಹಾಕಿ ಮಾತಾಡೋದಂದ್ರೆ ಅವರು ತಂದಿರೋ ಸಂವಿಧಾನದಿಂದನೇ ನಾವು ಇಷ್ಟು ಸ್ವತಂತ್ರವಾಗಿರೋದು. ಅವ್ರ ಆದರ್ಶವನ್ನು ಪಾಲಿಸೋಣ, ಇವರಂಥ ಲೀಡರ್ಸ್ ಇನ್ನಷ್ಟು ಬೆಳೀಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ದಿನ. ಈ ದಿನ ಬಸ್ ನಿಲ್ದಾಣದಲ್ಲಿ ರಾಮಚಂದ್ರ ಸಂಗಡದವರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ಅನಾವರಣ ಮಾಡಿ ಈಗಾಗಲೇ 4 ತಿಂಗಳಾಗಿದೆ. ಈ ಒಂದು ಬಸ್ ನಿಲ್ದಾಣಕ್ಕೆ ಸನ್ಮಾನ್ಯ ಕೆ. ಎಚ್. ಮುನಿಯಪ್ಪರ್ ಅವರು ಉದ್ಘಾಟನೆ ಮಾಡಿದ್ದಾರೆ. ಜೊತೆಯಲ್ಲಿ ನಮ್ಮ ಅಧ್ಯಕ್ಷರಂತ ಭುವನೇಶ್ವರ್ ಅವರು ಒಂದು ಉದ್ಘಾಟನೆ ಮಾಡಿದ್ದಾರೆ. ಈ ಒಂದು ಬಸ್ ನಿಲ್ದಾಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ನಾಮಕರಣ ಮಾಡಬೇಕಂತೇಳಿ ಮಾನ್ಯ ನಮ್ಮ ಪುರಸಭಾ ಅಧ್ಯಕ್ಷರಂತ ಭುವನೇಶ್ ಮೇಡಮ್ ಅವ್ರಿಗೂ ಹಾಗೂ ಪುರಸಭಾ ಮುಖ್ಯಾಧಿಕಾರಿಗೆ ಈ ದಿನ ಬೆಳಗ್ಗೆ 11 ಗಂಟೆಗೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಸ್ ನಿಲ್ದಾಣ ಅಂತ ನಾಮಕರಣ ಮಾಡೋದಕ್ಕಾಗಿ ಮೆಮೊರಂಡಮ್ ಕೊಟ್ಟಿದ್ದೀವಿ. ಅದೇ ಸಂದರ್ಭದಲ್ಲಿ ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿನಿರ್ವಾಣ ದಿನ ಆಚರಣೆ ಮಾಡೋಕ್ಕೆ ನಮ್ಮ ಅಧ್ಯಕ್ಷರಾದಂಥ ಭವ್ಯಮಹೇಶ್ವರ ಅವರಿಗೆ ಕೇಳಿದಾಗ ಬಂದು ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ಈ ಒಂದು ಪರಿನಿರ್ವಾಣಕ್ಕೆ ಬಂದಿರೋಂಥ ಎಲ್ಲರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಇದೆ ಅಂತೇಳಿ ಆಶಿಸುತ್ತೇನೆ. ಅಂಬೇಡ್ಕರ್ ಅವರ ಪುಣ್ಯ ಸ್ಮರಣೆ ಅಂತ ಹೇಳ್ಬೋದು. ಆದರೆ ನಮ್ಮ ನಂದಕುಮಾರ್ ಅವರು ಹೇಳ್ದಂಗೆ ಹುಟ್ಟು ಸಹಜ, ಸಾವು ಖಚಿತ. ಆದ್ರೂ ಅವ್ರ ಆದರ್ಶಗಳು ಮಾತ್ರ ಹೋಗಲ್ಲ. ಅದರಿಂದ ಅವರ ಆದರ್ಶಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡು ಎಷ್ಟಾದರೆ ಸಾದಷ್ಟು ಅಳವಡಿಸ್ಕೊಂಡು ಅವರ ಹಾಕ್ಕೊಟ್ಟಿರೋ ನಡೆಯಲ್ಲಿ ನಾವು ನಡೆಯೋಣ ಅಂತ ಹೇಳ್ತಾ ಈ ದಿನ ಇಲ್ಲಿ ಆಯೋಜಿಸಿದಂಥ ಈ 2 ಮಾತನ್ನು ಮಾತಾಡೋದು ಅವಕಾಶ ಮಾಡ್ಕೊತಾ ನಮ್ಮ ಶ್ರೀನಿವಾಸ್ ಅವರಿಗೆ ನಾನು ಧನ್ಯವಾದ ತಿಳಿಸ್ತಾ ಇಲ್ಲೆಲ್ಲರಿಗೂ ಹೊಂದಿಸ್ತಾ ಜೈ ಭೀಮ್.